ದೇಶದಲ್ಲಿ ಇತ್ತೀಚೆಗೆ ನಡೆದಂಥ ಕೆಲವು ರಾಜ್ಯಗಳಿರ್ಬೋದು, ಅದೇ ರಾಜ್ಯದಲ್ಲಿ ಬಿಹಾರದ ಚುನಾವಣೆ ತುಂಬ ಒಂದು ಉತ್ಕೃಷ್ಟವಾಗಿತ್ತು. ಏನು ಅಲ್ಲಿ ಮಹಾಗಠಬಂಧನ್ ಗೆದ್ದೇ ಗೆಲ್ಲುತ್ತೆ ಅಂತ ಊಹಾಪೋಹ ತುಂಬ ಇತ್ತು. ಆದರೆ ಫಲಿತಾಂಶನೇ ಬೇರೆ ಇತ್ತು. ಹೇಗೆ ಸಾಧ್ಯ ಆಯಿತು ಇದು? ನೋಡಿ, ಭಾರತೀಯ ಜನತಾ ಪಕ್ಷದ ಮಾಜಿ ನಗರಾಧ್ಯಕ್ಷನಾಗಿ, ಮಾಜಿ ಪ್ರಧಾನ ಕಾರ್ಯದರ್ಶಿಯಾಗಿ, ನಗರಸಭಾ ಸದಸ್ಯನಾಗಿ ಒಂದು ಪಕ್ಷನ ತಳಮಟ್ಟದಿಂದ ಕಟ್ಟೋದು, ಕಾರ್ಯಕರ್ತನ ಕಾಪಾಡುವಂಥ ಕೆಲಸ ಎಲ್ಲಿವರೆಗೂ ಕಾಂಗ್ರೆಸ್ ಪಕ್ಷ ಮಾಡೋದಿಲ್ವೋ, ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ನೇತಾರ ಆಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಚುನಾವಣೆ ಬಂದಾಗ ಮಾತ್ರ, ರಾಜಕೀಯವನ್ನು ಚುನಾವಣೆ ಬಂದಾಗ ಮಾತ್ರ ಏನು ತೇಜಸ್ವಿ ಯಾದವ್ ಜೊತೆ ಸೇರಿಕೊಂಡು ಪ್ರಚಾರ ಮಾಡಿ ಅಬ್ಬರನ್ನು ಮಾಡಿದ್ರು, ಆ ಅಬ್ಬರದಿಂದ ಮತ ಸಿಗತ್ತೆ ಅನ್ನೋದು ಭಾಳ ಸುಳ್ಳು ಅಂತೇಳ್ಬಿಟ್ಟು ಬಿಹಾರ ಜನ ತೋರಿಸ್ಕೊಟ್ಟಿದ್ದಾರೆ. ಇವಾಗಲಾದ್ರೂ ಕಾಂಗ್ರೆಸ್ ಪಕ್ಷದ ಮುಖಂಡರು ತಳಮಟ್ಟದಿಂದ ಪಕ್ಷವನ್ನು ಕಟ್ಟುವಂಥ ಕೆಲಸ ಮಾಡಬೇಕು. ಕಾರ್ಯಕರ್ತರ ಜೊತೆಯಲ್ಲಿದ್ದು ಕಾರ್ಯಕರ್ತರ ಒಡನಾಟವನ್ನು ಬೆಳೆಸ್ಕೊಂಡ್ರೆ ಮಾತ್ರ ಇನ್ನು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭವಿಷ್ಯ ಇರುತ್ತೆ. ಹೊರತು ಚುನಾವಣೆ ಬಂದಾಗ ಸುಳ್ಳು ಆಪಾದನೆಗಳನ್ನು ಮಾಡೋದು, ವೋಟ್ ಚೋರಿ ಅಂತ ಹೇಳೋದು, ಮತ್ತು ನರೇಂದ್ರ ಮೋದಿ ಅವ್ರನ್ನ ಬೈಯೋದು, ಅಭಿವೃದ್ಧಿ ವಿರೋಧವಾಗಿ ಕೆಲಸ ಮಾಡೋದು, ಇದೆಲ್ಲ ಮಾಡೋದ್ರಿಂದ ಒಂದು ಕಾಲ ಇತ್ತು, ಕಾಂಗ್ರೆಸ್ನವ್ರು ಏನು ಹೇಳಿದ್ರು ನಂಬ್ತಾ ಇದ್ದಂಥ ಕಾಲ ಇತ್ತು. ಈಗ ಜನಗಳಿಗೆ ಏನು ಪತ್ರಿಕಾ ಮಾಧ್ಯಮ ಇರ್ಬೋದು, ಪ್ರಿಂಟೆಡ್ ಮಾಧ್ಯಮ ಇರ್ಬೋದು, ಎಲೆಕ್ಟ್ರಾನಿಕ್ ಮಾಧ್ಯಮ ಇರ್ಬೋದು, ಸುದ್ದಿವಾಹಿನಿಗಳು, ಸೋಷಿಯಲ್ ಮೀಡಿಯಾಗಳು ಜನಗಳಿಗೆ ಬಹಳ ಹತ್ತಿರವಾಗಿರೋದ್ರಿಂದ ಇವತ್ತು ಜನಗಳಿಗೆ ಬಹಳ ಬೇಗನೆ ಅರಿವಾಗ್ಬಿಡುತ್ತೆ. ಯಾರೇ ಏನೇ ಸುಳ್ಳು ಹೇಳಿದ್ರು ಕೂಡ ಜನಗಳ ಮುಟ್ಟುಬಿಡುತ್ತೆ. ಒಂದು. ಎರಡನೇದು, ಕಳೆದ 20 ವರ್ಷದಿಂದ ನಿತೀಶ್ ಕುಮಾರ್ ನೇತೃತ್ವದ ಸರ್ಕಾರ ಹಿಂದೆ ಜಂಗಲ್ ರಾಜ್ ಅಂತ ಏನು ಹೆಸರು ಪಡೆದಿತ್ತು, ಬಿಹಾರದಲ್ಲಿ ಆಡಳಿತ ಬಹಳ ಕೆಟ್ಟದಾಗಿ ನಡೆಸಿದಂಥ RJD ಮತ್ತು ಕಾಂಗ್ರೆಸ್ ಪಕ್ಷಗಳು ಅದಕ್ಕೆ ಬೆಲೆ ನಿರಂತರವಾಗಿ ತೆರ್ತಾನೆ ಬರ್ತಾ ಇದೆ. ಅವರ ವಿರುದ್ಧವಾಗಿ ಇವತ್ತು ಏನೇ ಅಪಪ್ರಚಾರ ಮಾಡಿದ್ರೂ ಕೂಡ ಬಿಹಾರದಲ್ಲಿ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ NDA ಸರ್ಕಾರ ಬಂದಿದೆ. ಅದು ಮುಂದಿನ ದಿನಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ನಡೆಯತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಎಚ್ಚರಿಕೆ ಗಂಟೆ ಆಗಿದೆ. ಏನು 2-3 ಕ್ಷೇತ್ರಗಳಲ್ಲಿ ಇವತ್ತು ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇದೆ, ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಅವರು ಎಚ್ಚೆತ್ತುಕೊಳ್ಳದೇ ಇದ್ದರೆ ಖಂಡಿತವಾಗ್ಲೂ ಅಧಿಕಾರನ ಕಳ್ಕೊಳ್ಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ನನಗನ್ಸುತ್ತೆ. ಈಗ ಪದೇ ಪದೇ ಏನು ಬ್ಯಾಲೆಟ್ ಪೇಪರ್ನ EVMನ ಹ್ಯಾಂಗ್ ಮಾಡಿದ್ದಾರೆ, EVM ಹಾಗೆ ಮಾಡಿದ್ದಾರೆ, EVMನಿಂದ ಅವರು ಗೆಲ್ತಿದ್ದಾರೆ ಅಂತ ಅನೇಕ ಸಲ ಅವರು ಸಂವಿಧಾನ ವಿರೋಧಿಗಳಾಗಿದ್ದಾರೆ. ಸಂವಿಧಾನದ ಪುಸ್ತಕವನ್ನು ತೆಗೆದು ಸಂವಿಧಾನಕ್ಕೆ ಧಕ್ಕೆ ತರ್ತಿದ್ದಾರೆ, ಪ್ರಜಾಪ್ರಭುತ್ವ ಹಾಳಾಗ್ತಾ ಇದೆ, ಎಲೆಕ್ಷನ್ ಕಮಿಷನರ್ ಅವರು ಆಗೋಗಿದ್ದಾರೆ. ಈ ಥರ ಒಂದು ಸುದ್ದಿಗಳು ಬರ್ತಾ ಇದೆ, ತಾವೆಲ್ಲ ನೋಡ್ತಾ ಇರ್ಬೋದು. ಇದು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಸಿಗೆ ಪ್ಲಸ್ ಆಗುತ್ತಾ ಇಲ್ಲ ಮೈನಸ್ ಆಗುತ್ತಾ, ಎಲ್ಲಿ ಹೋಗ್ತಿದೆ ನೋಡಿ? ಕಾಂಗ್ರೆಸ್ನ ನೇತಾರ ಅಂತ ಅನ್ಸ್ಕೊಂಡಿರೋ ರಾಹುಲ್ ಗಾಂಧಿಯವರು ಇದನ್ನು ಶುರು ಮಾಡಿದ್ದು ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ. ಏನು ಮಹದೇವಪುರದಲ್ಲಿ ಒಂದೇ ಮನೆಯಲ್ಲಿ 30 ಕುಟುಂಬಗಳನ್ನು ತೋರಿಸಿ ಓಟನ್ನು ಹಾಕ್ಸಿದ್ರು ಅಂತ ಹೇಳ್ಬಿಟ್ಟು ಏನು ಪ್ರಚಾರ ಶುರು ಮಾಡಿದಾಗ ಸುವರ್ಣ ವಾಹಿನಿಯಲ್ಲಿ ನೋಡಿದ್ವಿ. ಅವರು ಕ್ರಾಸ್ ಚೆಕ್ ಮಾಡಿದ್ರು, ನಿಜ ಏನು ಅಂತ ಹೇಳ್ಬಿಟ್ಟು ಹೋದಾಗ ಒಬ್ಬ ಓನರು 30 ಮನೆಯೂ ಇತ್ತು, 30 ಮನೆಗೆ ಒಂದೇ ನಂಬರ್ ಇತ್ತು. ಆ 30 ಮನೆಯಲ್ಲಿ ಇರ್ತಕ್ಕಂಥವ್ರೆಲ್ಲರೂ ವೋಟ್ ಮಾಡಿದರು. ಒಂದೇ ಮನೆಯಲ್ಲಿ 100-150 ಓಟ್ ಇತ್ತು ಅಂತ ಹೇಳ್ಬಿಟ್ಟು ಪ್ರಚಾರ ಮಾಡಿ ಅಲ್ಲಿ ಇವರು ಸುಳ್ಳು ಅಂತ ಹೇಳ್ಬಿಟ್ಟು ಸಿಕ್ಕಾಕೊಂಡಿರೋದು ಒಂದು. ಎರಡನೇದು, EVM ಮಿಷನ್ಗೆ ಯಾವುದೇ ರೀತಿಯಾಗಿ ನಮ್ಮ ಇಂಟರ್ನೆಟ್ ಕನೆಕ್ಷನ್ ಆಗಲಿ ಇನ್ನೊಂದು ಇಲ್ಲ. ಈ ಸಾಮಾನ್ಯ ಜ್ಞಾನ ಸಾಮಾನ್ಯ ಪ್ರಜೆಗಳಾದ ನಮಗೆ ಇದೆ ಅಂತ ಹೇಳಿದ್ರೆ ಅದು ಹ್ಯಾಕ್ ಆಗೋದಕ್ಕೆ ಬರೋದೇ ಇಲ್ಲ. ಅದು ಅವ್ರಿಗೆ ಗೊತ್ತು, ಕಾಂಗ್ರೆಸ್ನವ್ರಿಗೂ ಗೊತ್ತು, ದೇಶದ ಜನಕ್ಕೂ ಗೊತ್ತು. ಆದರೆ ಹಂಗಿರ್ಬೇಕಾದ್ರೆ ಅವರು ಚುನಾವಣಾ ಆಯೋಗದ ಮೇಲೆ ಕೇಸ್ ಹಾಕ್ಬೋದಾಗಿತ್ತಲ್ಲ, ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ. ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಡಬೇಕಾದ್ರೆ ಬೆಂಗಳೂರಿನಲ್ಲಿ ಕಂಪ್ಲೇಂಟ್ ಕೊಡೋ ಪರಿಸ್ಥಿತಿ ಬಂದಾಗ ರಾಹುಲ್ ಗಾಂಧಿ ಅವರು ಓಡೋಗ್ಬಿಟ್ಟು DK ಶಿವಕುಮಾರ್ ಮುಖಾಂತರ ಮನವಿ ಪತ್ರವನ್ನು ಕೊಡಿಸಿದ್ದು ಬಿಟ್ಟರೆ ಕಂಪ್ಲೇಂಟ್ ಕೊಡುವಂಥ ಕೆಲಸ ಮಾಡಿಲ್ಲ. ಹಾಗಾಗಿ ಇಷ್ಟೊಂದು ಕಾನೂನನ್ನು ಕಾಂಗ್ರೆಸ್ನಲ್ಲಿ ಪಂಡಿತರು ಇರಬೇಕಾದ್ರೆ ನೇರವಾಗಿ ಕೋರ್ಟ್ಗೆ ಹೋಗ್ಬೋದಾಗಿತ್ತು. ಕೋರ್ಟ್ಗೆ ಹೋಗ್ಬಿಟ್ಟು ಈ ಥರ ಜನಗಳನ್ನ ಯಾಮಾರಿಸ್ತಾ ಇದ್ದಾರೆ, EVMನಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳ್ಬಿಟ್ಟು ಚುನಾವಣಾ ಆಯೋಗದ ಮೇಲೆ ಕೋರ್ಟ್ಗೆ ಹೋಗ್ಬೋದಾಗಿತ್ತು. ಹಂಗೆ ಹೋಗದಿರೋ ರೋಡ್ನಲ್ಲಿ ನಿಂತ್ಕೊಂಡು ಗಲಾಟೆ ಮಾಡಿ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇರೋದು ಚುನಾವಣೆ ವಿಚಾರದಲ್ಲಾದರೆ ನಿಜವಾದ ಸಂವಿಧಾನ ವಿರೋಧಿಗಳು ಯಾರು ಅಂದರೆ ಇವತ್ತು ದೇಶದಲ್ಲಿ ಕಾಂಗ್ರೆಸ್ನವರು. ಎಮರ್ಜೆನ್ಸಿ ಟೈಮ್ನಲ್ಲಿ ಇಡೀ ದೇಶದ ಎಲ್ಲ ಪತ್ರಕರ್ತರನ್ನು, ಎಲ್ಲ ಪಕ್ಷದ ನೇಕಾರರನ್ನು, ಇವ್ರನ್ನ ಎಲ್ಲರನ್ನೂ ಎತ್ಕೊಂಡೋಗಿ ಜೈಲಲ್ಲಿ ಹಾಕ್ಬಿಟ್ಟು ದೇಶಕ್ಕೆ ಕಂಟಕ ತಂದಿಟ್ರಲ್ಲ, ಆವತ್ತೇ ಸಂವಿಧಾನವನ್ನು ಇವರು ಇಳಿಸಾಕಿರೋದು. ವೋಟ್ ಚೋರಿ ಮೊದಲು ಮಾಡಿದ್ದು ಯಾರು ಅಂದರೆ ಕಾಂಗ್ರೆಸ್ ಪಕ್ಷದವರು. ಯಾವಾಗ ಸೋನಿಯಾ ಗಾಂಧಿ ಅವರು ಭಾರತ ದೇಶದ ಪ್ರಜೆನೇ ಆಗಿರಲಿಲ್ವೋ ಆವಾಗಲೇ ಕಾಂಗ್ರೆಸ್ ಅದೇ ನೇತಾರರು ಅಂತ ಹೇಳಿಸ್ಕೊಂಡು ಸೋನಿಯಾ ಗಾಂಧಿ ಕೈನಲ್ಲಿ ಮತವನ್ನು ಚಲಾವಣೆ ಮಾಡಿಸಿದಂಥವರು ಕಾಂಗ್ರೆಸ್ ಪಕ್ಷದವರು.
ಮೊದಲನೇ ಅಧ್ಯಕ್ಷರಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಆಯ್ಕೆ ಆಗಬೇಕಾದ್ರೆ ಅತಿ ಹೆಚ್ಚು ಮತಗಳನ್ನು ಪಡೆದು ಒಂದೇ ಒಂದು ಓಟ್ ಪಡೆದಂತಹ ನೆಹರು ಅವ್ರನ್ನ ಅಧ್ಯಕ್ಷನ ಮಾಡಿದಂಥವ್ರು ಕಾಂಗ್ರೆಸ್ನವರು. ಇದೆಲ್ಲ ಇತಿಹಾಸ. ಓಟ್ ಚೋರಿ ಅನ್ನೋದು ಕಾಂಗ್ರೆಸ್ ರಕ್ತದಲ್ಲಿದೆ. ಅದನ್ನು ನಾವು ಪ್ರತ್ಯೇಕವಾಗಿ ಜನಗಳಿಗೆ ಹೇಳಬೇಕಾಗಿಲ್ಲ. ಜನಗಳಿಗೆ ಮನವರಿಕೆ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಾದರೂ ಕೂಡ ಇಂಥ ಒಂದು ಕೀಳುಮಟ್ಟದ ಪ್ರಚಾರವನ್ನು ಬಿಟ್ಟು ನಾವೇನು ಅಭಿವೃದ್ಧಿ ಮಾಡ್ತೀವಿ, ನಾವೇನು ದೇಶ ಕೊಡ್ತೀವಿ, ನಾವು ಬರೋ ದಿನಗಳಲ್ಲಿ ಆ ದೇಶಕ್ಕೆ ಜನಗಳಿಗೆ ಯಾವ ರೀತಿ ಸಹಕಾರಿಯಾಗಿರ್ತೀವಿ, ಜನಗಳ ಒಡನಾಟವನ್ನು ಹೇಗೆ ಬೆಳೆಸ್ಕೊಳ್ತೀವಿ ಅನ್ನೋದನ್ನು ಪ್ರಚಾರ ಮಾಡಿ ಅಧಿಕಾರಕ್ಕೆ ಬರುವಂಥ ಕೆಲಸ ಮಾಡಿದ್ರೆ ಕಾಂಗ್ರೆಸ್ ಉತ್ತಮ. ಇಲ್ಲದಿದ್ದರೆ ಏನು 2-3 ರಾಜ್ಯಗಳಲ್ಲಿ ಇವಾಗ ಆಡಳಿತ ಮಾಡ್ತಾಯಿದ್ದೆ ಕಾಂಗ್ರೆಸ್ಸು, ಮುಂದಿನ ದಿನಗಳಲ್ಲಿ ಅಲ್ಲಿ ಕೂಡ ಸ್ಥಾನವನ್ನು ಕಳೆದುಕೊಳ್ಬೇಕಾಗತ್ತೆ ಅನ್ನೋ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ವೋಟ್ ಚೋರಿ ಬಗ್ಗೆ ಸಹಿ ಸಂಗ್ರಹ ಮಾಡ್ತಿದೆ ಕಾಂಗ್ರೆಸ್. ಆ ಸಹಿ ಸಂಗ್ರಹ ಮಾಡುವವರಿಗೆ ಏನು ಹೇಳ್ತೀರಾ ತಾವು? ನೋಡಿ, ಸಹಿ ಸಂಗ್ರಹ ಅನ್ನೋದು ಒಂದು ದೊಡ್ಡ ನಾಟಕ. ಕಾಂಗ್ರೆಸ್ನ ರಾಷ್ಟ್ರೀಯ ಪಕ್ಷವಾಗಿರತಕ್ಕಂಥ ಒಂದು ಕಾಂಗ್ರೆಸ್ಸು ಇವತ್ತು ಕಾಂಗ್ರೆಸ್ಸು ಒಂದು ಕಂಪನಿಯಾಗಿ ಮಾರ್ಪಡ್ತಾ ಇದೆ. ವಿಸ್ತಾರ ಇಡೀ ಭಾರತ ದೇಶದ ಉದ್ದಗಲಕ್ಕೆ ಇದ್ದಂಥ ಕಾಂಗ್ರೆಸ್ ಪಕ್ಷ ಇವತ್ತು ಸಣ್ಣ ಕಂಪನಿಯಾಗಿ ಮಾರ್ಪಡ್ತಾ ಇದೆ. ಆ ಕಂಪನಿನಲ್ಲಿರತಕ್ಕಂಥ ಕೆಲವು ಕೆಲಸಗಾರರು ಅಥವಾ ಕೆಲವು ಮುಖಂಡರು ಅಥವಾ ಕೆಲವು ಚೇಲಗಳು ಅವ್ರಿಗೆ ಮನಸ್ಸಿನಲ್ಲಿ ಇಂಥದ್ದೇ ಬರ್ತದೆ ಭಾವನೆಗಳು. ಈ ಥರ ಸಹಿ ಸಂಗ್ರಹ ಮಾಡೋದು, ಆ ಸಹಿ ಸಂಗ್ರಹ ಮಾಡೋದ್ರ ಬದಲು ನಾವು ನೇರವಾಗಿ ಹೇಳ್ತಾ ಇದ್ದೀವಿ, ನೀವು ಕೋರ್ಟ್ಗೆ ಹೋಗಿ ಸ್ವಾಮಿ. ಕೋರ್ಟ್ನಲ್ಲಿ ಇವತ್ತು ಭಾರತ ದೇಶದಲ್ಲಿ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಎಲ್ಲನೂ ಭಾಳ ಗಟ್ಟಿಯಾಗಿದೆ. ಹಾಗಾಗಿ ನೀವು ಹಿಂದೆ ಭಾಳಷ್ಟು ಸಲ ಸಂವಿಧಾನವನ್ನು, ಕೋರ್ಟನ್ನು ಉಪಯೋಗಿಸ್ಕೊಂಡು ಭಾಳಷ್ಟು ಕಡೆ ಜೈಗಳಿಸಿದ್ದೀರ. ಅದೇ ಕೋರ್ಟನ್ನು ಇವತ್ತು ನಂಬಿ ಕೋರ್ಟ್ಗೆ ಹೋಗಿ ಕೋರ್ಟ್ ಮುಖಾಂತರ ನೀವು ಜೈಗಳಿಸಿ ಅದನ್ನು ಸಾಬೀತು ಮಾಡಿ ಇದೆಲ್ಲ ಏನು ಕೆಲಸ ಮಾಡೋದಿಲ್ಲ ಅಂತೇಳ್ಬಿಟ್ಟು ಕಾಂಗ್ರೆಸ್ಸಿನ ಮಿತ್ರ ಬಾಂಧವರು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ ಏನು ನಮ್ಮ ಜಿಲ್ಲೆಯ ರಮೇಶ್ ಕುಮಾರ್ ಅವರು ರಾಜ್ಯದ ಸ್ಪೀಕರ್ ಆಗಿದ್ದರು. ಅವರು ಕೂಡ ಹೇಳಿದ್ದಾರೆ, ಕಾಂಗ್ರೆಸ್ಸನ್ನು ಜನ, ನಾನು EVM ಮಿಷನಲ್ಲೇ ಗೆದ್ದಿರೋದು, ಕಾಂಗ್ರೆಸ್ನ ಜನ ಬೇಡವೆನಿಸಿದ್ದಾರೆ, ಅದಕ್ಕೆ EVM ಮಿಷನ್ ತಪ್ಪಲ್ಲ ಅಂತ ಒಂದು ನೋಡಿ ಕಾಂಗ್ರೆಸ್ ಪಕ್ಷದಲ್ಲಿ ಇರೋರು ಎಲ್ಲರ ಬಗ್ಗೆನೂ ನಾವು ದೂಷಣೆ ಮಾಡೋಕ್ಕಾಗಲ್ಲ. ಪ್ರಬುದ್ಧರು, ಮೇಧಾವಿಗಳು, ಬುದ್ಧಿವಂತರು, ಅನುಭವಿಗಳು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಅವ್ರಿಗೆಲ್ಲರಿಗೂ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಕಾಂಗ್ರೆಸ್ನಲ್ಲಿ ಇವತ್ತು 140 ಸ್ಥಾನ ಗೆದ್ದಿದೆ ಅಂದರೆ ಅವತ್ತು EVM ಮಿಷನ್ ಮುಖಾಂತರನೇ ಗೆದ್ದಿದ್ದು. ಹಿಂದೆ ಕಾಂಗ್ರೆಸ್ ಪಕ್ಷ ಒಂದೇ ಒಂದು MP ಗೆದ್ದಿತ್ತು. ಇವಾಗ 7-8 ಕಡೆ MP ಗೆದ್ದುಕೊಂಡಿದ್ದಾರೆ ಅಂದರೆ ಅದು EVM ಮುಖಾಂತರನೇ ಗೆದ್ದಿರೋದು. ಬೇರೆ ಚುನಾವಣೆಗಳು ಗೆದ್ದಿರೋದು ಕೂಡ EVM ಮುಖಾಂತರನೇ. ಈ ಪ್ರಬುದ್ಧರಾಗಿರ್ತಕ್ಕಂಥ ಕಾಂಗ್ರೆಸ್ಸಿನ ಮುಖಂಡರಿಗೆ ಇದು ಬಹಳ ಚೆನ್ನಾಗಿ ಗೊತ್ತು. ಆದರೂ ಕೂಡ ಸಾಮಾನ್ಯರ ಜನಗಳ ಭಾವನೆಗಳ ಜೊತೆ ಆಟ ಆಡಿಕೊಂಡು ಅವರನ್ನು ದಾರಿ ತಪ್ಪಿಸುವಂಥ ಕೆಲಸ ಕಾಂಗ್ರೆಸ್ಸಿನ ಕೆಲವು ಪುಡಾರಿಗಳು ಅಥವಾ ಇದೇ ರೀತಿಯಾಗಿ ಮೋಸ್ಟ್ಲಿ ಮೇಲ್ದರ್ಜೆಯಲ್ಲಿರ್ತಕ್ಕಂಥ ನಾಯಕರನ್ನು ಕೂಡ ದಾರಿ ತಪ್ಪಿಸುವಂಥ ಕೆಲಸಗಳು ಇಂಥ ಕಾಂಗ್ರೆಸ್ನ ನಾಯಕರೇ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಅನಿಸುತ್ತೆ. ಇಡೀ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರನ್ನು ನಾವು ದೂಷಿಸೋದಕ್ಕಾಗೋದಿಲ್ಲ. ಬಹಳ ಪ್ರಬುದ್ಧ ರಾಜಕಾರಣಿಗಳು, ಮೇಧಾವಿಗಳು, ಅನುಭವಿ ರಾಜಕಾರಣಿಗಳಿದ್ದಾರೆ. ಅವ್ರು ನಿಜವನ್ನೇ ಮಾತಾಡ್ತಾರೆ. ರಮೇಶ್ ಕುಮಾರ್ ನಿಜನೇ ಹೇಳಿದ್ದಾರೆ. ಸರ್, ಇತ್ತೀಚೆಗೆ ಏನು ಮುಂಬರುವ ಚುನಾವಣೆಗಳು, ಮುಳಬಾಗಿಲು ನಗರಸಭೆ ಇರ್ಬೋದು, ಮತ್ತು ಪಂಚಾಯತಿ ಚುನಾವಣೆಗಳಿರ್ಬೋದು, ಹಾಗೆ ಇನ್ನೇನು 2.5 ವರ್ಷ ತುಂಬಿದೆ. ಇನ್ನೇನು ಹತ್ರ ಇನ್ನೊಂದು 2 ವರ್ಷದಲ್ಲಿ ಚುನಾವಣೆಗಳು ಕೂಡ ಕಾವು ಸ್ಟಾರ್ಟ್ ಆಗುತ್ತೆ. ಮುಂದೆ ಚುನಾವಣೆ ಆದರೆ ಯಾವ ರೀತಿ ಇರ್ಬೋದು? ಮೈತ್ರಿ ಬರುತ್ತಾ? ನಿಮ್ಮ BJP ಸರ್ಕಾರಕ್ಕೆ ಯಾವ ಥರ ಬರುತ್ತೆ ಕರ್ನಾಟಕದಲ್ಲಿ? ನಿಸ್ಸಂಶಯವಾಗಿ ಯಾವುದೇ ಅನುಮಾನ ಬೇಡ. ಮುಂದೆ ನಾಳೆ ಚುನಾವಣೆ ನಡೀಲಿ, ಇನ್ನು 2 ವರ್ಷಕ್ಕೆ ಚುನಾವಣೆ ನಡೀಲಿ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಆಡಳಿತ ವಿರುದ್ಧ ಅಲೆ ಎದ್ದಿದೆ. ಜನಗಳು ಬೇಸತ್ತಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ. ಬಹಳ ದೊಡ್ಡ ಪ್ರಾಜೆಕ್ಟ್ ಬಗ್ಗೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮಾತಾಡ್ತಾರೆ. ಕೋಟ್ಯಾಂತರ ರೂಪಾಯಿ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಾರೆ, ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ. ಸ್ಥಳೀಯವಾಗಿ ಶಾಸಕರಿಗೆ ಅಭಿವೃದ್ಧಿ ನಿಧಿ ಕೊಡೋದಕ್ಕೆ 2.5 ವರ್ಷ ತೊಗೊಂಡಿದ್ದಾರೆ. 2.5 ವರ್ಷದಲ್ಲಿ ಕಾಂಗ್ರೆಸ್ಸಿನ MLAಗಳು ಹೇಳ್ತಾರೆ ನಾನು ಒಂದು ಬೀದಿ ಲೀಪ ಹಾಕೋ ಪರಿಸ್ಥಿತಿನಲ್ಲಿ ಕೂಡ ಇಲ್ಲ ಅಂತ. ಅದು ಬೇರೆ ಪಕ್ಷದಲ್ಲಿ BJP ಅವರು, ಜನತಾದಳದವ್ರು ಹೇಳ್ತಾ ಇರೋದಲ್ಲ. ಕಾಂಗ್ರೆಸ್ ಪಕ್ಷದ ಶಾಸಕರು, ಕಾಂಗ್ರೆಸ್ ಪಕ್ಷದ ಮುಖಂಡರು ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತಾ ಇಲ್ಲ ಅಂತ ತಲೆ ಚೆಚ್ಕೊಂಡು ಕಣ್ಣೀರು ಇಟ್ಕೊಂಡು ನಮ್ಮ ಕೊತ್ತೂರು ಮಂಜುನಾಥ ಕೋಲ ಶಾಸಕರು ಹೇಳಿದ್ರು. ಅವ್ರ ಹತ್ರ ಹೋಗ್ಬಿಟ್ಟು ಕೈ ಕಾಲು ಹಿಡ್ಕೊಂಡು ನಾವು ಇದು ಬರಬೇಕಾಗತ್ತೆ, ನಮಸ್ಕಾರ ಹಾಕಿ ನಾನು ಇತ್ತೊಗೊಂಬರೋಕ್ಕಾಗಲ್ಲ ಅಂತ ನಿಜಾನೇ ಮಾತಾಡಿದ್ದಾರೆ ಅವರು. ಅದರಲ್ಲಿ ನಮ್ಮ ಕೋಲಾರ ಶಾಸಕರು, ಕೊತ್ತೂರು ಮಂಜುನಾಥ ನಿಷ್ಠೂರವಾದಿಗಳಾದರೂ ಕೂಡ ಭಾಳಷ್ಟು ಸಲ ಅವ್ರು ನಿಜಾನೇ ಮಾತಾಡ್ತಾರೆ. ಅವ್ರು ಜನನಾಯಕರಿದ್ದಾರೆ, ಇರಲಿ. ಹಾಗಾಗಿ ಕಾಂಗ್ರೆಸ್ಸಿನ ದುರಾಡಳಿತಕ್ಕೆ ಜನ ಬೇಸತ್ತಿದ್ದಾರೆ. ಅಭಿವೃದ್ಧಿ ಕೆಲಸ ಮಾಡೋದು ಬಿಟ್ಬಿಟ್ಟು ಕಾಂಗ್ರೆಸ್ನಲ್ಲಿ ಒಂದು ಕಡೆ ಕಚ್ಚಾಟ ಆದರೆ ಇನ್ನೊಂದು ವಿರೋಧ ಪಕ್ಷದ ನಾಯಕರನ್ನು ಸುಮ್ಮನೆ ಟೀಕೆ ಟಿಪ್ಪಣಿ ಮಾಡುವಂಥದ್ದು, ಸುಮ್ಮನೆ ಟೀಕೆ ಟಿಪ್ಪಣಿ ಮಾಡುವಂಥದ್ದು.
ಯಾವುದೋ ಒಂದು ಕುಚೇಷ್ಟೆ ಮಾಡೋ ಸಮಸ್ಯೆಯನ್ನು ಉದ್ಭವ ಮಾಡೋದು, ಆ ಸಮಸ್ಯೆ ವಿರುದ್ಧ ಧ್ವನಿ ಎತ್ತುವಂಥ ವಿರೋಧ ಪಕ್ಷಗಳನ್ನ ಟೀಕೆ ಮಾಡೋದು, ಜನಗಳನ್ನ ಅಭಿವೃದ್ಧಿ ಪಥದತ್ರ ಕರ್ಕೊಂಡು ಹೋಗೋದೇ ಬಿಟ್ಟು ಜನಗಳನ್ನ ಪ್ರಶ್ನೆ ಮಾಡದಿರೋ ಇರೋದಕ್ಕೆ ಬೇರೆ ಕಡೆಗೆ ಡೈವರ್ಟ್ ಮಾಡುವಂಥದ್ದು. ಡೈವರ್ಟ್ ಮಾಡಿ ಜನಗಳ ಭಾವನೆಗಳನ್ನ, ಜನಗಳ ಮನಸ್ಸನ್ನು ಬೇರೆ ಕಡೆ ತಿರುಗಿಸುವಂಥ ಕೆಲಸ ಬಿಟ್ಟರೆ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಪೂರ್ತಿ ಕುಂಠಿತವಾಗಿಬಿಟ್ಟಿದೆ. ಆಮೇಲೆ ಇವರು ಏನು 5 ಪಂಚ ಯೋಜನೆಗಳು ಜನಗಳ ಅನುಕೂಲಕ್ಕೋಸ್ಕರ ಜಾರಿ ಮಾಡಿದ್ರು, ಯುವ ನಿಧಿ ಎಷ್ಟು ಜನ ಕೊಟ್ಟಿದ್ದಾರೆ? ಡಿಗ್ರಿ ಮಾಡ್ಕೊಂಬಂದಿರೋ ಯುವಕರಿಗೆ ನಿಧಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಇವತ್ತರೆಗೂ ಎಷ್ಟು ಜನ ಬಂದಿದೆ? ಮುಳಬಾಗಿಲು ತಾಲೂಕಿನಲ್ಲಿ ನಾವೇನು ಪರ್ಯಟನೆ ಮಾಡ್ತಾಯಿದ್ದೀವಿ, ಎಲ್ಲ ವಿಚಾರ ಮಾಡ್ತಾಯಿದ್ದೀವಿ, ಯಾರ ಬಾಯಿನಲ್ಲೂ ಕೂಡ ಯುವ ನಿಧಿ ಬಂದಿದೆ ಅಂತ ಹೇಳಲೇ ಇಲ್ಲ. ಇನ್ನು ಹೆಂಗಸರು ಕೊಡ್ತಾ ಇರೋ 2,000 ಕೊಡ್ತಾ ಇದ್ದಿದ್ದಂಥದ್ದು 2 ತಿಂಗಳು 3 ತಿಂಗಳು 4 ತಿಂಗಳಾದ್ರೂ ಅವ್ರ ಕೈಗೆ ಸೇರ್ತಾ ಇಲ್ಲ. ಹಂಗಂತೇಳ್ಬಿಟ್ಟು ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ಮೇಲೆ ಯಾವುದರ ಮೇಲೆ ಬೆಲೆ ಏರಿಕೆ ಮಾಡಿಲ್ಲ ಅಂತೇಳ್ಬಿಟ್ಟು ಜನ ಯೋಚನೆ ಮಾಡಬೇಕು. ಅವ್ರು ಇನ್ನು ಎಲ್ಲ ಬೆಲೆ ಏರಿಕೆ ಮಾಡಿಬಿಟ್ಟಿದ್ದಾರೆ, ಎಲ್ಲದಕ್ಕೂ ಟ್ಯಾಕ್ಸ್ ಹಾಕ್ಬಿಟ್ಟಿದ್ದಾರೆ, ಇನ್ನು ಉಸಿರಾಡೋದಕ್ಕೆ ಮಾತ್ರ ಟ್ಯಾಕ್ಸ್ ಹಾಕ್ಬೇಕು ಅಷ್ಟೇ. ಅವರು ಅಷ್ಟು ಬಿಟ್ಬಿಟ್ಟು ಎಲ್ಲ ರೀತಿಯಲ್ಲೂ ಜನಗಳ ತಲೆ ಮೇಲೆ ಭಾರ ಹಾಕುವಂಥ ಕೆಲಸವನ್ನು ಮಾಡಿಬಿಟ್ಟಿದ್ದಾರೆ. ಜನ ಬೇಸೆತ್ಬಿಟ್ಟಿದ್ದಾರೆ. ನಾಳೆ ಚುನಾವಣೆ ಆಗಲಿ, ಮುಂದಿನ ಚುನಾವಣೆ ಆಗಲಿ, ಕಾಂಗ್ರೆಸ್ ಕರ್ನಾಟಕದಲ್ಲಿ ಧೂಳಿಪಟ ಆಗೋದು ಶತಸಿದ್ಧ. ಹರೀಶ್ ಅವರೇ, ಸ್ಥಳೀಯವಾಗಿ ನೀವು ಪುರಸಭೆ ಸದಸ್ಯರಾಗಿದ್ರಿ, ನಗರಸಭೆ ಸದಸ್ಯರಾಗಿದ್ರಿ, BJPಯ ಹಲವು ಜವಾಬ್ದಾರಿಗಳನ್ನು ವಹಿಸಿದ್ರಿ. ಈಗ ಮುಂದೆ ಕೂಡ BJP ನಗರದಲ್ಲಿ ಗಟ್ಟಿಯಾಗಬೇಕಾಗಿದೆ. ಮುಳಬಾಗಿಲು ನಗರದಲ್ಲಿ ನಿಮಗೆ ಜವಾಬ್ದಾರಿ ವಹಿಸಿದರೆ, ಅಂದರೆ ನಗರಾಧ್ಯಕ್ಷರಾಗಿರ್ಬೋದು, ಮುಂದೆ ನಗರಸಭೆಯ ಸದಸ್ಯರಾಗಿರ್ಬೋದು, ನಿಭಾಯಿಸೋದಕ್ಕೆ ನೀವು ರೆಡಿ ಇದ್ದೀರಾ? ಪಕ್ಷ ಜವಾಬ್ದಾರಿ ಕೊಟ್ಟರೆ ತೊಗೊಳೋಕೆ ರೆಡಿ ಇದ್ದೀನಿ. ನಾನು ಪಕ್ಷನ ಹೋಗ್ಬಿಟ್ಟು ನನಗೆ ಈ ಜವಾಬ್ದಾರಿ ಅಂತ ಕೊಡು ಅಂತ ಕೇಳೋದಕ್ಕೆ ತಯಾರಿಲ್ಲ. ನಾನು ಪಕ್ಷದ ಹಿರಿಯರು, ಈ ಭಾಗದಲ್ಲಿರ್ತಕ್ಕಂಥ ಪ್ರಮುಖರು ಎಲ್ಲ ಸೇರಿ ನೀನು ಜವಾಬ್ದಾರಿ ತೊಗೋಬೇಕಪ್ಪ ಅಂತ ಹೇಳಿದಾಗ ಪಕ್ಷಕ್ಕೆ ನಾವು ಬೆಲೆ ಕೊಡಬೇಕಾಗತ್ತೆ, ಜವಾಬ್ದಾರಿನ ಹೊರಬೇಕಾಗತ್ತೆ, ಸಂಘಟನೆ ಮಾಡಲೇಬೇಕಾಗತ್ತೆ. ಶಕ್ತಿ ಮೀರಿ ಕೆಲಸ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಟೈಮಲ್ಲಿ 4 ರಿಂದ 5 BJPಯ ನಗರಸಭೆ ಸದಸ್ಯರು ಇತ್ತು ಮುಳಬಾಗಿಲು. ಹೌದು. ತದನಂತರ 1-2 ಆ ಥರ ಬರ್ತಾ ಇದೆ ಹೊರತು ಅದಕ್ಕಿಂತ ಹೆಚ್ಚಿಗೆ ಸಂಖ್ಯೆ ನಗರಸಭೆಯಲ್ಲಿ ಬಂದಿಲ್ಲ. ಈ ಸಲ ಒಂದು ವೇಳೆ ನಿಮ್ಮ ಒಂದು ನಾಯಕತ್ವ, ನಗರಸಭೆ ಅಧ್ಯಕ್ಷರಾಗಿ ನೀವೇನಾದರೂ ಜವಾಬ್ದಾರಿ ತಗೊಂಡ್ರೆ, ಮುಳಬಾಗಿಲು ನಗರಸಭೆ ಹಾಗೂ ಕಾಲಾವಧಿ ಮೀರಿದೆ, ಮುಂದೆ ಬರುವ ಚುನಾವಣೆ, ನಗರಸಭೆ ಚುನಾವಣೆಗಳಲ್ಲಿ ಎಷ್ಟು ಸೀಟು ಗೆಲ್ಬೋದು ಅಂತ ಮೈತ್ರಿ ಇರುತ್ತೆ? ಈಗ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಎರಡೂ ಮೈತ್ರಿ ಇದೆ. ಈ ಮುಳಬಾಗಿಲು ತಾಲೂಕಿನಲ್ಲಿ ನಮ್ಮನ್ನೇ ಜನಪ್ರಿಯ ಶಾಸಕರು, ಜನತಾದಳ ಶಾಸಕರು ಸಮೃದ್ಧಿ ಮಂಜಣ್ಣ ಅವರಿದ್ದಾರೆ. ಸೊ ನಾವಿಬ್ಬರು ಮೈತ್ರಿ ಮಾಡಿಕೊಂಡು ಚುನಾವಣಾ ಪ್ರಚಾರ ಮಾಡಿ ಶ್ರಮ ಹಾಕಿ ಕೆಲಸ ಮಾಡಿದ್ರೆ ನಗರಸಭೆಯನ್ನು ಆಡಳಿತ ಮಾಡೋದಕ್ಕೆ ಯಾವುದೇ ರೀತಿಯಾಗಿಯೂ ತೊಂದರೆ ಆಗೋದಿಲ್ಲ ಅಂತ ನಾನು ಭಾವಿಸ್ತೀನಿ. ಇವತ್ತು ಮೂಡಲ ಕಿರಣ ಸುದ್ದಿವಾಹಿನಿಯ ಬಜರಂಗ ದಳದ ಚಲಪತಿ ಅಂತಲೇ ಪ್ರಸಿದ್ಧಿ ಆಗಿರ್ತಕ್ಕಂಥ ನಮ್ಮ ಆತ್ಮೀಯರು, ಸ್ನೇಹಿತರು ನಮಗೆ ಕರೆದು ಇವತ್ತು ಎಲ್ಲಿ ನೋಡಿದ್ರು ಕೂಡ ಓಟ್ ಚೋರಿ ಅಂತೇಳಿ ಪ್ರಚಾರ ಆಗ್ತಾಯಿದೆ. ಚುನಾವಣಾ ಆಯೋಗವನ್ನು ದೂಷಣೆ ಮಾಡುವಂಥ ಕೆಲಸ ಆಗ್ತಾಯಿದೆ. ಭಾರತೀಯ ಜನತಾ ಪಕ್ಷದ ಒಬ್ಬ ಸಕ್ರಿಯ ಸದಸ್ಯನಾಗಿ ಕೆಲವೊಂದು ಜವಾಬ್ದಾರಿನ ನಿರ್ವಹಿಸುವಂಥ ನೀವು ಈ ವಿಚಾರವಾಗಿ ಏನು ಹೇಳ್ತೀರಾ ಅಂತ ಪ್ರಶ್ನೆ ಮಾಡಿ ಇದು ಮಾಡಿದಾಗ ನಾವು ಅವ್ರ ಜೊತೆಯಲ್ಲಿ ಕೆಲವೊಂದು ವಿಚಾರನ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ. ಹಾಗಾಗಿ ಮೂಡಲ ಕಿರಣ ಸುದ್ದಿವಾಹಿನಿಗೆ ಮತ್ತು ನನ್ನ ಆತ್ಮೀಯ ಸ್ನೇಹಿತರು ಮೂಡಲ ಕಿರಣಿಯ ಸಂಪಾದಕರಾಗಿರ್ತಕ್ಕಂಥ ಬಜರಂಗ ಚಲಪತಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ